ಶ್ರೀ ಪ್ರಭು ಮಹಾವಿದ್ಯಾಲಯದ ಮೈದಾನದಲ್ಲಿ ವಿವಿಧ ಸಂಘಟನೆಗಳು ನೆಟ್ಟಿರುವ ಧ್ವಜ ತೆರವುಗೊಳಿಸುವ ಕುರಿತು ಡಿಎಸ್ಎಸ್ ಮತ್ತು ವಾಲ್ಮೀಕಿ ಸಮಾಜದವರು ಕಾಲೇಜ್ ಮೈದಾನದಲ್ಲಿ ನೆಟ್ಟಿರುವ ತಮ್ಮ ಧ್ವಜಗಳನ್ನು ಗೌರವಯುತವಾಗಿ ತೆರವುಗೊಳಿಸಬೇಕಾಗಿ ನಮ್ಮ ಸಂಸ್ಥೆಯ ಕೋರಿಕೆ. ಡಿಎಸ್ಎಸ್ ಸಮಾಜದ ನೆಟ್ಟಿರುವ ಧ್ವಜಗಳನ್ನು ತೆರವುಗೊಳಿಸಲು ಹೋದರೆ ನಮ್ಮ ಸಂಸ್ಥೆ ಸಿಬ್ಬಂದಿ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿರುತ್ತಾರೆ. ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರು ಮುಂದೆ ಬಂದು 3 ದಿನಗಳ ಒಳಗಾಗಿ ಮೈದಾನದಲ್ಲಿ ನೆಟ್ಟಿರುವ ಧ್ವಜಗಳನ್ನು ತೆರವುಗೊಳಿಸಿ ಸ್ವಾತಂತ್ರ್ಯೋತ್ಸವದ ಹಬ್ಬದ ಆಚರಣೆಗಾಗಿ ಕಾಲೇಜಿನ ಮೈದಾನವನ್ನು ಸ್ವಚ್ಛಗೊಳಿಸಲು ಅವಕಾಶ ಮಾಡಿಕೊಡಬೇಕಾಗಿ ಕೋರಿಕೆ. ಒಂದು ವೇಳೆ ಈ ಧ್ವಜಗಳನ್ನು ತೆರವುಗೊಳಿಸದೇ ಇದ್ದರೆ ಧ್ವಜ ತೆರವುಗೊಳಿಸುವಾಗ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೆ ಮತ್ತು ವಿದ್ಯಾರ್ಥಿ ಸಮೂಹಕ್ಕೆ ಪೊಲೀಸ್ ರಕ್ಷಣೆ ನೀಡಬೇಕಾಗಿ ವಿನಂತಿ. ಕರ್ನಾಟಕ ಸರ್ಕಾರ ದಿನಾಂಕ 21/6/1976ರಲ್ಲಿ 14 ಎಕರೆ ಜಮೀನನ್ನ ಸರ್ಕಾರದ ಶುಲ್ಕ ತುಂಬಿಸಿಕೊಂಡು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಗೆ ನೀಡಿರುವುದು ನಿಜವಾಗಿರುತ್ತೆ. ಧ್ವಜ ನೆಟ್ಟಿರುವ ಮೈದಾನವು ಕಾಲೇಜಿನ ಆಸ್ತಿ ಇರುತ್ತೆ. ಸರ್ವೆ ನಂಬರ್ 7/1 ಆಗಿರುತ್ತೆ. ಅದರಲ್ಲಿ 3 ಎಕರೆ 29 ಗುಂಟೆ, ಸರ್ವೆ ನಂಬರ್ 7/2ರಲ್ಲಿ 1 ಎಕರೆ 13 ಗುಂಟೆ, ಸರ್ವೆ ನಂಬರ್ 7/3ರಲ್ಲಿ 1 ಎಕರೆ 6 ಗುಂಟೆ, ಸರ್ವೆ ನಂಬರ್ 23/1ರಲ್ಲಿ ಸರ್ಕಾರಿ ಗಂಟಾಣದಲ್ಲಿ 6 ಎಕರೆ 16 ಗುಂಟೆ, ಗೈರಾಣದಲ್ಲಿ 1 ಎಕರೆ 16 ಗುಂಟೆ, ಒಟ್ಟು 14 ಎಕರೆ ಸರ್ಕಾರಕ್ಕೆ ಶುಲ್ಕವನ್ನು ತುಂಬಿಸಿ ಜಮೀನನ್ನ ಪಡೆದುಕೊಂಡಿರುತ್ತೇವೆ ಹಾಗೂ ಶ್ರೀ ಮಹದೇವಪ್ಪ ಹಳದ ಅವರು ಸಂಸ್ಥೆಗೆ ತಮ್ಮ ಭೂಮಿಯನ್ನ ದೇಣಿಗೆ ನೀಡಿರುತ್ತಾರೆ. ಸಮಸ್ಯೆ ಬಂದಿರುವ ಸರ್ವೆ ನಂಬರ್ 7/1 ಈ ಸರ್ವೆ ನಂಬರ್ನಲ್ಲಿ ಒಟ್ಟು 6 ಎಕರೆ 15 ಗುಂಟೆ ಜಮೀನು ಇದ್ದು ಈ ಪೈಕಿ 2 ಎಕರೆ 26 ಗುಂಟೆ ಜಮೀನು ಉಳಿದಿರುವ ಜಮೀನು ನಮ್ಮ ಕಾಲೇಜು ಮೈದಾನದ ಹೊರಗಡೆ ಇದೆ. ಉದಾಹರಣೆಗೆ 1 ಸಂತ್ರಸವಾಡಿ ಕಾಲೇಜಿನ ಎದುರುಗಡೆ ಸರ್ವೆ ನಂಬರ್ 7/1ರಲ್ಲಿ 1 ಎಕರೆ ಇರುತ್ತೆ. 2 ಬಸ್ ಸ್ಟ್ಯಾಂಡ್ನಿಂದ ಸಂತ್ರಸವಾಡಿದವರೆಗೆ ಹೋಗುವ ರಸ್ತೆ ಕೂಡ ಸರ್ವೆ ನಂಬರ್ 7 ಅಥವಾ 1ರಲ್ಲಿ ಅಂದಾಜು 10 ಇರುತ್ತೆ. 16/1/2017ರಲ್ಲಿ ತಾಲೂಕು ಸರ್ಕಾರ ಆಡಳಿತ 30 ಗುಂಟೆಯನ್ನ ಬಸ್ ಸ್ಟ್ಯಾಂಡ್ಗೆ ನೀಡಿದೆ ಎಂದು ದಾಖಲೆ ನೀಡಿದೆ. ಬಸ್ ಸ್ಟ್ಯಾಂಡ್ನಿಂದ ನಮ್ಮ ಮಹಾವಿದ್ಯಾಲಯದ ಮುಖ್ಯ ದ್ವಾರದವರೆಗೆ ಇರುವ ರಾಜಕಾಲುವೆ, ಕಟ್ಟಡಗಳು ಮತ್ತು ಸಿದ್ದಾಪುರ ರಸ್ತೆ ಕೂಡ ಸರ್ವೆ ನಂಬರ್ 7/1ರಲ್ಲಿ ಇರುತ್ತೆ. ಇದು ಸುಮಾರು 1 ಎಕರೆ 10 ಗುಂಟೆ ಇದೆ. ನಮ್ಮ ಕಾಲೇಜಿಗೆ ಸೇರಿದ ಆಸ್ತಿಯನ್ನ ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಬಿಟ್ಟು ಕೊಟ್ಟಿರುತ್ತೇವೆ. ಮಿತ್ರರಿಗೆ ತಿಳಿಸುವುದು ಅಂತಂದ್ರೆ ಎಲ್ಲ ವಿಷಯ ನಮ್ಗಿಂತ ಹೆಚ್ಚು ನಿಮ್ಗೆ ಬರ್ತಿದೆ. ಈ ಮೈದಾನದ ಒಂದು ಸಮಸ್ಯೆ ಉದ್ದೇಶಪೂರ್ವಕವಾಗಿ ಸಂಘಟನೆಯವರು ಅದೇ ಧ್ವಜಗಳನ್ನು ಹಾಕಿದ್ದಾರೆ. ಬಗ್ಗೆ ಒಂದೆರಡು ವಿಷಯಗಳನ್ನು ನಾವು ತಿಳಿಸ್ಬೇಕಂತಂದ್ರೆ ಸುಮಾರು 2 ವರ್ಷ 3 ವರ್ಷದಿಂದ ಕೆಲವು ಸಂಘಟನೆಯವರು ನಮ್ಮ ಜೊತೆಗೆ ಸಂಪರ್ಕ ಮಾಡಿ ನಮ್ಗೆ ಸ್ವಲ್ಪ ಜಾಗ ಕೊಡ್ರಿ ಅಂಬೇಡ್ಕರ್ ಚೌಕಿಗೆ ಅಂತ ನಮ್ಗೆ ಮನವಿ ಮಾಡ್ತಾ ಇದ್ವಿ. ನಾವು ಹೇಳಿದ್ವಿ ಇದು ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಬರೋಲ್ಲ, ಬೇಕಾದ್ರೆ ಸಂಸ್ಥೆಗೆ ಹೋಗೋಣ ಅಂತ ಹೇಳಿದ್ವಿ. ಅದೇ ರೀತಿ 12 ಏಪ್ರಿಲ್ ಬಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ಅವ್ರು ಹೇಳಿದ್ರು, ಸರ್ ಹೋಗೋಣ ಸಂಸ್ಥೆ ಕೇಳೋಣ, ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಹೇಳಿದ್ವಿ. ಆದ್ರೂ ಸುಮಾರು 13ನೇ ತಾರೀಕು ಅಥವಾ 16ನೇ ತಾರೀಕು ಎಕ್ಸಾಕ್ಟ್ ಗೊತ್ತಿಲ್ಲ, ನಾಲಪ್ಪ ಶಲ್ಯದಲ್ಲಿ ಹೋದ್ರ ನೀತಿ ಧ್ವಜಗಳನ್ನು ಹಾಕಿ ನಾವು ಅವಾಗ ಅವ್ರಿಗೆ ಕೇಳಿದಾಗ ಮತ್ತೆ ಇನ್ನೊಂದು ಕಾರ್ಯಕ್ರಮ ಇತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬಗ್ಗೆ ಕಾರ್ಯಕ್ರಮ ಇತ್ತು 24ನೇ ತಾರೀಕು. ಅವ್ರು ಇಲ್ಲಿ ಮಾತಾಡೋಣ ಅಂತ ಹೇಳಿದ್ವಿ. ಅದು ಮುಗಿದ ನಂತರ ನಾವು ಎಲ್ಲ ಓಣಿಯವ್ರಿಗೆ ಕೇಳಿದ್ವಿ, ಅಲ್ಲಿ ಗಂಡಕಿರಿಯವ್ರಿಗೆ ಕೇಳಿದ್ವಿ, ನಾವು ಯಾಕೆ ಹಾಕ್ತೀವಿ, ಏನು ಕಾರಣ ಅಂದ್ರು. ಅವರು ನಮ್ಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ನಾವು ಓಣಿಯವ್ರು ಹಾಕಿದ್ವಿ, ಸಂಘಟನೆಯವರು ಹಾಕಿಲ್ಲ, ಕೇವಲ ಶಲ್ಯರ್ ನಾನಪ್ಪ ಅಷ್ಟೇ ಹಾಕ್ಯಾನ ಅಂತ ಹೇಳಿದ್ರು. ಶಲ್ಯರ್ ನಾನಪ್ಪ ಅವ್ರಿಗೆ ನಮ್ಮ ಪ್ರಿನ್ಸಿಪಾಲ್ ಮಾತಾಡಿದ್ರೆ ಅವ್ರು ಸರಿಯಾಗಿ ಉತ್ತರ ಕೊಡಲಿಲ್ಲ, ಮಾತಾಡಿದ್ರು. ನಾನು ಫೋನ್ ಮಾಡಿದ್ರೆ ನಾನು ಫೋನ್ ರಿಸೀವ್ ಮಾಡಿದೆ.
ಇದು ಆದ ನಂತರ ಸಂಸ್ಥೆಯವರು ನಮ್ಗೆ ಒತ್ತಡ ಹಾಕಕ್ಕೆ ಪ್ರಾರಂಭ ಮಾಡಿದ್ರು, ಧ್ವಜ ತೆಗೀರಿ. ನಾವು ಹೇಳಿದ್ರೆ ಕೇಳಲ್ಲ. ಕೇಳೋದ್ರಿಂದ ಅನಿವಾರ್ಯ ನಾವು ಒಂದಿನ ಸಂಸ್ಥೆದವರೆಲ್ಲ ನೀವು ಇವತ್ತು ಧ್ವಜ ತೆಗಿಲೇಬೇಕಂತಂದ್ರು. ನಾವು ನಗರಸಭೆಯವರಿಗೆ ಒಂದು ಪತ್ರ ಕೊಟ್ಟಿವಿ ತೆಗೀರಿ ಅಂತ. ಅವರು ತೆಗಿತೀವಿ ಅಂತ ಹೇಳಿದ್ರು, ತೆಗಿಲಿಲ್ಲ. ಅವ್ರಿಗೆ ನಾನು ಒಂದು ಉತ್ತರ ಏನ್ ಕೊಟ್ಟೆ ಅಂದ್ರ, ನೀವು ನಮ್ಮ ಆಸ್ತಿಯಲ್ಲಿ ಹಾಕಿದ ಧ್ವಜಗಳನ್ನು ನೀವು ತೆಗೆಯಲ್ಲ ಅಂತಲ್ಲ, ಇನ್ನು ಊರಲ್ಲಿ ಯಾರೇ ಹೇಳಿದ್ರು ಯಾವುದೇ ಆಸ್ತಿಯನ್ನು ಮುಟ್ಟಬಾರದು ಅಂತ ಹೇಳಿದೆ ನಾವು. ಹೌದಲ್ರಿ? ಯಾವುದೋ ಬಂದಾಗ ನೀವು ರೆಕಾರ್ಡ್ ಕಾಲ್ ಮಾಡ್ತೀರಿ, ನಿಮ್ಗೆ ಬಂದದಂತ ತೆಗೆ ಅಧಿಕಾರನೇ ಕಳೆದ್ರಿ ನೀವು ಅಂತ ಹೇಳಿದೆ. ಆಮೇಲೆ ಪೊಲೀಸ್ ಅಧಿಕಾರಿಗಳು ನಾವು ಮನವಿ ಮಾಡಿದ್ವಿ, ಇಲ್ಲ ಲೈಟ್ ಆದ ನಿಮ್ಮ ಮೈದಾನದಲ್ಲಿ ಅಲ್ಲ, ನೀವು ತೆರವುಗೊಳಿಸಬಹುದು ಅಂತ. ನನಗೂ ಸ್ವಲ್ಪ ಕಾನೂನು ಗೊತ್ತಿರೋದು, ಯಾರೋ ನಮ್ಮ ಆಸ್ತಿಯಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗಿ ಧ್ವಜ ಹಾಕಿರ್ತಾರಂತ ಇದೆ. ನಾವು ಯಾರ ಆಸ್ತಿಯನ್ನು ಕಬಳಿಸಿಲ್ಲ. ಕಾಲೇಜಿನ ಸುಮಾರು 51 ವರ್ಷ ಆಯಿತು. 51 ವರ್ಷದಿಂದ ನಾವು ಅದೇ ಮೈದಾನದಲ್ಲಿ ಇರೋರು. ನಮ್ಮ ಹಿರಿಯರು ಆಟ ಆಡ್ಯಾರ, ನಾವು ಆಡಿದ್ವಿ, ನಮ್ಮ ಮಕ್ಕಳು ಆಡ್ತಾರ, ಮುಂಬರಂತ ಮಕ್ಕಳನ್ನ ಆಟ ಆಡ್ತಾರ. ನಾವು ಒಂದು ಗುಂಟೆ ಕೂಡ ನಾವು ಕಬಳಿಸಿಲ್ಲ. ಆದ್ರೆ ಇಲ್ಲಿ ಸಮಸ್ಯೆ ಇದೆ, ನಿಮ್ಗೆ ಗೊತ್ತಿರೋ 7/1 ಅದರಲ್ಲಿ 6 ಎಕರೆ 15 ಗುಂಟೆ ಪಾಣಿಯಲ್ಲಿ ತೋರಿಸ್ತೇವೆ. 6 ಎಕರೆ 15 ಗುಂಟೆ ಅದರಲ್ಲಿ ನಮ್ಗೆ ಕೊಟ್ಟಿರೋದು 3 ಎಕರೆ 29 ಗುಂಟೆ. ಇನ್ನೆರಡು ಎಕರೆ 26 ಗುಂಟೆ ಎಲ್ಲಿ ಹೋಯಿತು ಸಮಸ್ಯೆ. ಅವರೇನು ಸುಳ್ಳು ಸುದ್ದಿ ಹರಿಸ್ತಾ ಇದ್ದಾರಂತ, 2 ಎಕರೆ 26 ಗುಂಟೆ ಇಲ್ಲೇ ಇದೆ, ನಾವು ಜಂಡ ಹಾಕಿದ್ರೆ ಅಂತ. ಅದು ಸತ್ಯಕ್ಕೆ ದೂರವಾದಂತ ವಿಷಯ, ಸುಳ್ಳು. ನನ್ನ ಮಾಹಿತಿ ಪ್ರಕಾರ ನಾನು ಅಲ್ಲಿ ಕೆಲಸ ಮಾಡುವಾಗ ಇವತ್ತಿನವರೆಗ ಅಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಇರೋದೇನಂದ್ರೆ ಮಿತ್ರರೇ, ನಮ್ಮ ಕಾಲೇಜ್ ಹಿಂದುಗಡೆ ಸಂತ್ರಸ್ವಾಡಿ ಅಂತಿದೆ. ಸಂತ್ರಸ್ವಾಡಿ ಅಲ್ಲಿ ಒಂದು ಅಂಗನವಾಡಿ ಶಾಲೆ ಆಗಿದೆ. ನಮ್ಮ ಕಾಲೇಜಿನ ಹಿಂದುಗಡೆ ಒಂದು ಹನುಮಂತ ದೇವ್ರ ಗುಡಿ ಇದೆ. ಬೌಂಡ್ರಿ ಹಾಕಿಬಿಟ್ಟಾರ ನಮ್ಮ ಸರ್ಕಾರ. ಒಂದ್ ಏನ್ ಹೇಳ್ತಾರ, ಗ್ರೇವ್ಯಾರ್ಡ್ ಅಂತ, ಲಿಂಗಾಯತರ ಸ್ಮಶಾನ, ಒಂದು ಹಾಸರ ಕಾಲ, ಅದಾದ ನಂತರ ಬನ್ನಿ ಕಟ್ಟಿ, ಆಮೇಲೆ ಕುರುಬೂರು ಮಠ, ಕಾಲೇಜ್ ಕಂಪೌಂಡ್ ಕೆಮಿಸ್ಟ್ರಿ ಲ್ಯಾಬೊರೇಟರಿ ಹಿಂದುಗಡೆ ಇದೆ ಕುರುಬೂರು ಮಠ. ಅಲ್ಲಿ ಹುಡುಗನ ದೇವಿ ಏನೋ ದೇವರು ಇದು ಮಾಡ್ತಾರೆ. ಅದ್ರ ಪಕ್ಕ ಹನುಮಂತ ದೇವ್ರ ಗುಡಿ ಇದೆ. ಆ ಹನುಮಂತ ದೇವ್ರ ಗುಡಿಯಿಂದ ಸೀದಾ ಹೋಗಿ ಅಲ್ಲಿ ಒಂದು ಕೋಳಿ ಫಾರ್ಮ್ ಇದೆ ನೋಡ್ರಿ ಸರ್. ಕೋಳಿ ಫಾರ್ಮ್ ಸ್ಮಶಾನಕ್ಕೆ ಹೋಗ್ತೀವಲ್ಲ ನಾವು, ಮುಸಲ್ಮಾನರ ಸ್ಮಶಾನಕ್ಕೆ ಹೋಗ್ತೀವಿ, ಬ್ರಾಹ್ಮಣರ ಸ್ಮಶಾನಕ್ಕೆ ಹೋಗ್ತೀವಿ, ನಾಯಕರ ಸ್ಮಶಾನಕ್ಕೆ ಹೋಗ್ತೀವಿ, ದಲಿತರ ಸ್ಮಶಾನಕ್ಕೆ ಹೋಗ್ತೀವಿ. ಅದೊಂದು ಸ್ಟೋರಿ ಇದೆ ಆ ಕೋಳಿ ಫಾರ್ಮ್. ಅದು ಹಿಡಿದ್ರೆ ಸುಮಾರು 1 ಎಕರೆ ಆಗಬಹುದು. ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ಆ ಓಣಿ ಇರೋದ್ರಿಂದ 1 ಎಕರೆ ಅಡಿ ಕೊಡಲಿಲ್ಲ. ಇನ್ನೊಂದು ಬಸ್ ಸ್ಟ್ಯಾಂಡಿನಿಂದ ಸೀದಾ ಸಂತ್ರಾಸವಾಗಿ ಹೋಗುವ ರಸ್ತೆ ಆಗಲಿ, ಅದು 7/1 ಇದೆ. ಅದು ಒಂದು ಸುಮಾರು 10-11 ಗುಂಟೆ ಆಗ್ಬೋದು. ಎಷ್ಟೊಂದು ಎಕ್ಸಾಕ್ಟ್ ಇದು ಮಾಡಿಲ್ಲ, 1 ಗುಂಟೆ ಹೆಚ್ಚಾಗ್ಬೋದು, 1 ಗುಂಟೆ ಕಡಿಮೆ. ಆಮೇಲೆ ಇನ್ನೊಂದು ಏನ್ ಮಾಡಿದ್ರು ಸರ್ಕಾರ ಅಂತಂದ್ರೆ 16/1/1913ರಲ್ಲಿ ಅವರಾಗಿದ್ದಂತ 30 ಗುಂಟೆನ ನಾವು ಬಸ್ ಸ್ಟ್ಯಾಂಡಿಗೆ ಮೊದಲೇ ಕೊಟ್ಟಿವಿ. 30 ಗುಂಟೆ ಅಲ್ಲೋಯ್ತು, 10 ಗುಂಟೆ ಇಲ್ಲೋಯ್ತು, 1 ಎಕರೆ, 11 ಎಕರೆ, 2 ಎಕರೆ ಹೋಯ್ತು. ಆಮೇಲೆ ಬಸ್ ಸ್ಟ್ಯಾಂಡಿನಿಂದ ಹಿಡಿದು ನಮ್ಮ ಕಾಲೇಜಿನ ಮುಖ್ಯ ದ್ವಾರ ಇದೆ ಅಲ್ರಿ, ಮುಖ್ಯ ದ್ವಾರ ಅಲ್ಲಿವರೆಗೆ ಬರುವಂತ ಕೆಂಬಾವಿ ರೋಡ್ ಹಿಡ್ಕೊಂಡು ಎಲ್ಲ 7/1 ಕೆಂಬಾವಿ ರಸ್ತೆ ಅದರಲ್ಲಿದೆ, ಅಲ್ಲಿರುವಂತ ದರ್ಗಾ ಅದರಲ್ಲಿದೆ, ಮನೆ. ನಮ್ಮ ಸಂಗೂರು ಕಾಲೇಜು ಮೈದಾನದಲ್ಲಿ ಘಟನೆಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ದಿವಸ ನಾವು ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ಏನಂತಂದ್ರೆ, ನಮಗೆ ಕಂದಾಯ ಇಲಾಖೆದವರು, ಪುರಸಭೆದವರು ಮತ್ತು ಪೊಲೀಸ್ ಇಲಾಖೆದವರು ಆ 2 ಸಂಘದ
ಧ್ವಜ ಏನು ನಮ್ಮ ಕಾಲೇಜ್ ಗ್ರೌಂಡ್ನಲ್ಲಿ ಇದ್ದಾರೆ, ಅದಕ್ಕೆ ತೆರವುಗೊಳಿಸಬೇಕು. ಯಾಕಂದ್ರೆ ಈಗಾಗಲೇ ನಾವು ಎಲ್ಲ ಇಲಾಖೆಗೆ ಪತ್ರ ಬರ್ತಿದ್ದೀವಿ. ನಮ್ಮೆಲ್ಲ ಸುಳ್ಳು ಮುಖಾಂತರ ಕೂಡ ಅಟ್ರಾಸಿಟಿ ಕೂಡ ಆಗಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ. 15 ಆಗಸ್ಟ್ 15 ಆಗಸ್ಟ್ ಬರ್ತಾ ಇದೆ. ನಮ್ಮ ಕಾಲೇಜಿನ ಚಟುವಟಿಕೆಗಳು ಮತ್ತು ತಾಲೂಕಾ ಆಡಳಿತದಿಂದ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ನಮ್ಮ ಕಾಲೇಜ್ ಮೈದಾನದಲ್ಲಿ ನೆರವೇರಿಸುತ್ತದೆ ವರ್ಷ. ಆ ಕಾಲೇಜ್ ಎಲ್ಲಾ ಸಮುದಾಯಕ್ಕೆ, ಎಲ್ಲಾ ಸಮಾಜಕ್ಕೆ ಕಾರ್ಯಕ್ರಮಕ್ಕೆ ಅವಕಾಶ ಮಾಡತಕ್ಕಂತ ಮೈದಾನ ಇದೆ. ದಯವಿಟ್ಟು ನಮ್ಮ ಎಲ್ಲಾ ಇಲಾಖೆದವರಿಗೆ, ಸಂಬಂಧಪಟ್ಟ ಇಲಾಖೆದವರಿಗೆ ನಮ್ಮ ಮನವಿ ಏನಂತಂದ್ರೆ, ಎಲ್ಲರೂ ಕೂಡಿ ಆ ಧ್ವಜ, 2 ಸಮಾಜದಲ್ಲಿ ಧ್ವಜ ನೆಟ್ಟಿದ್ದಾರೆ, ಅದು ತೆರವುಗೊಳಿಸಬೇಕಂತ ಸಂಬಂಧಪಟ್ಟ ಇಲಾಖೆದವರಿಗೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಈ ಮುಂದಿನ ಇದು ನಮ್ಮ ಕಾಲೇಜಿನ ಅವರ ಸಂಯೋಜಕರು ಶ್ರೀ ಪ್ರೊಫೆಸರ್ ವೇಣುಗೋಪಾಲ್ ಜೇವರ್ಗಿ ಅವರು ನಿಮ್ಮ ಮುಂದೆ ವಿವರವಾಗಿ ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ. 1976 ಈ ಲ್ಯಾಂಡ್ ಅನ್ನು ಸರ್ಕಾರ ಕೊಟ್ಟಿದೆ. 1976 ಅಂದ್ರೆ ಯಾವಾಗ ಕೊಟ್ಟಾರ ಅಂತಂದ್ರ 21/6/1976 ಸರ್ಕಾರ ನಮಗೆ 14 ಎಕರೆ ಲ್ಯಾಂಡ್ ಅಲಾಟ್ ಮಾಡಿದೆ. ಒಂದು ಅರ್ಥದಲ್ಲಿ ಖರೀದಿ ಕೊಟ್ಟಿದೆ. ಆ ಸಮಯದಲ್ಲಿ ಸರ್ಕಾರದ ಫೀಸ್ ಏನಿತ್ತು, ವ್ಯಾಲ್ಯೂಯೇಷನ್ ಏನಿತ್ತು, ಅದರ ಪ್ರಕಾರ ನಮ್ಮ ಸಂಸ್ಥೆಯಿಂದ ಹಣ ತುಂಬಿಸಿಕೊಂಡು 14 ಎಕರೆ ನಮ್ಗೆ ಕೊಟ್ಟಿದ್ವಿ. 14 ಆಮೇಲೆ 14 ಇನ್ನ 2 ಎಕರೆ ಹಳ್ಳ ಮಹಾದೇವ್ ಅವರು ಡೊನೇಟ್ ಮಾಡ್ಯಾರ. ಒಟ್ಟು 16 ಎಕರೆ. ಸರ್ ಅಲ್ಲಿ ಕ್ಲಿಯರ್ ಮೆನ್ಷನ್ ಮಾಡ್ಯಾರ ಸರ್. DC ಅವರ ಆದೇಶ ಕಾಪಿ ಇದು ಏನ್ ಹೇಳ್ತಾರ, 7/1, 7/2, 7/3 ಇದು ಕಾಲೇಜ್ ಖಾತಾ ಅಂದ್ರೆ ಕಾಲಿಕೇರಿ. ಕಾಲೇಜ್ ಖಾತಾ ಇತ್ತು. ಕಾಲೇಜ್ ಖಾತಾ ಅಂದ್ರೆ ಸರ್ಕಾರದ ಭೂಮಿ. ಆ ಭೂಮಿ ಎಲ್ಲಿ ಕೊಟ್ಟಾರ ಅಂದ್ರೆ ಅವ್ರೇನ್ ಹೇಳ್ತಾರ ಅಂದ್ರೆ ಕ್ಯಾನ್ ಗೆಟ್ ಲ್ಯಾಂಡ್ ಮೆನ್ಷನ್ ಮಾಡ್ಯಾರ. ಕಾಲಿಕೇರಿ, ಕನ್ನಡದಲ್ಲಿ ಕಾಲಿಕೇರಿ. ಕ್ಯಾನ್ ಗೆಟ್ ಲ್ಯಾಂಡ್ ನಮ್ಗೆ 6 ಎಕರೆ 8 ಗುಂಟೆ ಕೊಟ್ಟರು. 7/1, 7/2, 7/3. ಆಮೇಲೆ 23/1 ಗೈರಾಣ, ಇದರಲ್ಲಿ 1 ಎಕರೆ 16 ಗುಂಟೆ ಕೊಟ್ಟಿದ್ದಾರೆ. 23/1 ಗೈರಾಣ. ಆಮೇಲೆ